PCOD ಅಥವಾ PCOS ಎರಡು ಒಂದೇನೆ. ಈಗ ಬ್ಯಾಂಗ್ಳೂರು ಅಂತ ಹೇಳ್ದಂಗೆ ಇಟ್ ಇಸ್ ದ ಸೇಮ್. ನಿಜವಾಗಿಯೂ ಕೂಡ PCOD ಇರುವಂತಹ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ತೂಕ ಹೆಚ್ಚಾಗುತ್ತಾ ಹೇಗೆ? ನಾವು 10 ಹೆಣ್ಮಕ್ಳಲ್ಲಿ ಒಬ್ಬರು ಅಥವಾ ಇಬ್ಬರು ನಾವು PCOS ಪೇಷಂಟನ್ನು ಡಯಾಗ್ನೋಸ್ ಮಾಡ್ತೀವಿ. ಸೊ ನಂಗೊಂದು ಡೌಟ್ ಬರ್ತಾ ಇದೆ, ಮುಂಚೆ ಇತ್ತು ಡಯಾಗ್ನೋಸಿಸ್ ಆಗ್ತಾ ಇರಲಿಲ್ವಾ ಅಥವಾ ಮುಂಚೆ ಇರ್ತಾನೆ ಇರಲಿಲ್ವಾ ಹೇಗೆ ಅಂತ? PCOS ಅನ್ನೋ ಪ್ರಾಬ್ಲಮ್ಮು ಕಂಟ್ರೋಲ್ ಬರೋದು ಪೇಷಂಟ್ ಕೈಯಲ್ಲಿದೆ. ನಾವೊಂದು ಬಸ್ ಹಿಡ್ಕೊಂಡು ಹೋಗಬೇಕಿತ್ತು, ಆಟೋಗೆ ನಡ್ಕೊಂಡು ಹೋಗಬೇಕಿತ್ತು, ವಾರಕ್ಕೊಂದ್ಸತಿ ತಿನ್ನೋ ಪ್ರೋಗ್ರಾಮ್ ಇತ್ತು. ಸೊ ದ ಟೋಟಲ್ ಲೈಫ್ ಸ್ಟೈಲ್ ಹ್ಯಾಸ್ ಟೋಟಲಿ ಚೇಂಜ್ಡ್. ಈಗ ಹೊರಗಡೆ ಆಟ ಆಡೋ ಮಕ್ಕಳು ನಾನು ಬಹಳ ಕಮ್ಮಿ ನೋಡ್ತೀನಿ ಟೀನೇಜ್ ಗ್ರೂಪಲ್ಲಿ. ಪೇರೆಂಟ್ಸ್ ಆರ್ ಎನ್ಕರೇಜಿಂಗ್ ಬರೀ ಓದು. ಸೊ ಸ್ವಲ್ಪ ತಿಂದರೂ ದಪ್ಪ ಆಗ್ತಾರ PCOD ಇದ್ದವರು ಅಂತ? ನಾವು ಒಂದು ಮಂತ್ರ ಥರ ಹೇಳ್ತೀವಿ PCOS ಇರೋರಿಗೆ, ಡಯಟ್, ಎಕ್ಸಸೈಸ್, ಡಯಟ್. ಯಾರ ಕೇಳಿ, ದಟ್ ಜನರೇಷನ್ ವಾಸ್ ಲೈಕ್ ಫೋಕಸ್ ಆನ್ ಎವ್ರಿಥಿಂಗ್. ದ ತಾಯಿ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಪ್ರೆಗ್ನೆನ್ಸಿಯಲ್ಲಿ, that can have an impact on the offspring. Whatever glucose ಅದೇನು ಎಕ್ಸ್ಟ್ರಾ ಇರ್ತದೆ, ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಫ್ಯಾಟ್. ಈಗ ಎಲ್ಲ ಪೇಷಂಟಿಗೆ ಆಗುವ ಫಾರ್ಮುಲಾ PCOS ಪೇಷಂಟಿಗೆ ಅದು ವರ್ಕ್ ಆಗೋದಿಲ್ಲ. ಈ ಕೆನ್ನೆ ಭಾಗದಲ್ಲಿ ಅಥವಾ ಲಿಪ್ಸ್ ಮೇಲೆ ಅಥವಾ ಚೆಸ್ಟು, ತೊಡೆಯ ಭಾಗ ಅಥವಾ ಕಾಲಿನ ಭಾಗ, ಕೈ ಭಾಗದಲ್ಲಿ ಹೇರ್ಗಳು ತುಂಬ ಜಾಸ್ತಿ ಇರ್ತದೆ, ಹೊಟ್ಟೆ ಭಾಗದಲ್ಲಿ. ಬರೀ ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು ಮೇಡಮ್ ಅದ್ರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದೆ, ನಂಗೆ PCOD ಪ್ರಾಬ್ಲಮ್ ಇದೆ ಅಥವಾ PCOS ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರ್ಯಾಟ್ ರೇಸಲ್ಲಿ ಪೇರೆಂಟ್ಸ್ ಕೂಡ ಭಾಗಿಯಾಗಿ PCOS ಕೇಸಸ್ಸು ಜಾಸ್ತಿ ಆಗ್ತಾ ಕಾಣಿಸ್ತಿದ್ದಾವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಾಡುವಂತಹ ಸಾಮಾನ್ಯವಾಗಿರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ PCOD. ಇದನ್ನು ಕೆಲವರು PCOS ಅಂತ ಕೂಡ ಕರೀತಾರೆ. ಸೊ PCOD ಇದ್ದವರಿಗೆ ಬಾಡಿ ವೇಟ್ ಜಾಸ್ತಿ ಆಗುತ್ತೆ ಅಥವಾ ದೇಹದ ತೂಕ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಕಾಮನ್ ಆಗಿ ಕೇಳಿರ್ತೀವಿ. ಆದರೆ PCOD ಇರುವಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ದೇಹದ ತೂಕ ಹೆಚ್ಚಾಗುತ್ತಾ, ದೇಹದ ತೂಕ ಕಡಿಮೆ ಇದ್ದಾಗಲೂ ಕೂಡ PCOS ಅಥವಾ PCOD ಬರುತ್ತಾ, ಇದರಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತಾ, ಹಾರ್ಮೋನ್ ವೇರಿಯೇಷನ್ಸ್ ಯಾವ ರೀತಿಯಾಗಿರುತ್ತೆ, ಈ PCODಯ ಸುತ್ತ ಇರುವಂತಹ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಯಾವುದೆಲ್ಲ, ಯಾವೆಲ್ಲ ಆಹಾರವನ್ನ ನಾವು ಪಾಲಿಸಬೇಕಾಗತ್ತೆ, ಯಾವೆಲ್ಲ ಆಹಾರವನ್ನ ಸೇವಿಸಬೇಕಾಗತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್, ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಆಲ್ಸೋ ಶಿ ಇಸ್ ಅ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಕಾಮನ್ ಆಗಿರುವಂತಹ ಒಂದು ಹುಡುಗಿಯರಲ್ಲಿರುವ ಸಮಸ್ಯೆ ಅಂತ ಹೇಳಿದ್ರೆ ಈ ಒಂದು PCOD ಅಂತ. ಹಿಂದೆ ಎಲ್ಲ ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ಅಜ್ಜಿ ಹತ್ರ ಕೇಳಿದ್ರೆ ಹಾಗಂದ್ರೆ ಏನು ಅಂತ ಹೇಳ್ಬೋದು, ಯಾಕಂದ್ರೆ PCOD ಬಗ್ಗೆ ಅಷ್ಟೊಂದು ಅವಾಗ ಇರ್ಲಿಲ್ಲ. ಬಟ್ ಈಗ ಹೆಚ್ಚಾಗ್ತಾ ಇರುವಂತಹ ಒಂದು ಹೆಲ್ತ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸೊ ಈಗ PCOD ಅಂತ ಬಂದಾಗ ತುಂಬಾ ಜನ ವೆಯ್ಟ್ ಗೇನ್ ಬಗ್ಗೆ ಅಥವಾ ತೂಕ ಹೆಚ್ಚಾಗೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅವರಿಗೆ ಬಾಡಿ ವೇಟ್ ಜಾಸ್ತಿ ಇರುತ್ತೆ PCOD ಇದ್ದಾಗ ಅಂತ. ನಿಜವಾಗಿಯೂ ಕೂಡ PCOD ಇರುವಂತಹ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ತೂಕ ಹೆಚ್ಚಾಗುತ್ತಾ ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೀವು ಹೇಳ್ದಂಗೆ PCOD ಅಥವಾ PCOS ಎರಡು ಒಂದೇನೆ. ದರ್ ಇಸ್ ನೋ ಡಿಫ್ರೆನ್ಸ್. PCOD ಬೇರೆ ಅಥವಾ PCOS ಬೇರೆ ಅಂತ. ಕೆಲವೊಂದು ಪೇಷಂಟ್ ಬರ್ತಾರೆ, ಮೇಡಮ್ ನಂಗೆ PCOS ಇಲ್ಲ, PCOD ಇದೆ ಅಂತ ಹೇಳ್ತಾರೆ. ಎರಡೂ ಪ್ರಾಬ್ಲಮಿಗೆ ಒಂದೇ ಹೆಸರು PCOS. ಈಗ ಟರ್ಮಿನಾಲಜಿ ಚೇಂಜ್ ಆಗಿದೆ, ಅದನ್ನ PCOS. ಮುಂಚೆ PCOD ಅಂತ ಕರಿತಿದ್ವಿ ಅದನ್ನ. ಈಗ ಬ್ಯಾಂಗ್ಳೂರು ಅಂತ ಹೇಳ್ದಂಗೆ ಇಟ್ ಇಸ್ ದ ಸೇಮ್, ಪ್ಲೇಸ್ ಇಸ್ ದ ಸೇಮ್. ಸೊ ನೀವು ಹೇಳ್ದಂಗೆ ಮುಂಚೆ ನಾವು PCOS ಅನ್ನೋ ಪೇಷಂಟ್ಸು ಕಮ್ಮಿ ನೋಡ್ತಿದ್ವಿ ಪ್ರೀವಿಯಸ್ ಜನ್ರೇಷನಲ್ಲಿದ್ದಾಗ. ಈ ನಡುವೆ ನಾವು 10 ಹೆಣ್ಮಕ್ಳಲ್ಲಿ ಒಬ್ಬರು ಅಥವಾ ಇಬ್ಬರು ನಾವು PCOS ಪೇಷಂಟನ್ನು ಡಯಾಗ್ನೋಸ್ ಮಾಡ್ತೀವಿ. ಹೆಚ್ಚಿಗೆ ಆಗಿದೆ ಕೂಡ, ಕೇಸಸ್ ಕೂಡ ಹೆಚ್ಚಿಗೆ ಆಗಿದ್ದಾವೆ. ಆ್ಯಂಡ್ ಆಲ್ಸೋ PCOS ನೀವು ಹೇಳ್ದಂಗೆ ಇಟ್ ಈಸ್ ಆಲ್ಸೋ ಲಿಂಕ್ ಟು ವೆಯ್ಟ್ ಗೇನ್ ಸಮಸ್ಯೆಗೆ ಕಾರಣ ಆಗಿದೆ, ಬಂಜೆತನಕ್ಕೆ ಪ್ರಾಬ್ಲಮಿಗೆ ಕಾರಣ ಆಗಿದೆ, ಅಥವಾ ಫ್ಯೂಚರಿಗೆ ಅವ್ರಿಗೆ ಬೇರೆ ಹೆಲ್ತ್ ರಿಸ್ಕ್ ಕೂಡ ಹೆಚ್ಚಿಗೆ ಆಗ್ತಾ ಬರ್ತಿದೆ. ಸೊ ಈಗಿನ ಟ್ರೆಂಡ್ ನಾವು ನೋಡೋದು, ಒಂದು 10 ಹೆಣ್ಮಕ್ಳಲ್ಲಿ ಇಬ್ಬರು ಅಥವಾ ಒಬ್ಬರಿಗೆ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ರೇನೋ ಅವ್ರಿಗೆ PCOD ಅಥವಾ PCOS ಪ್ರಾಬ್ಲಮ್ ಇರೋದು ನಿಜ. ಸೊ ಕಾಮನ್ ಆಗಿ ಇವಾಗ ಇದ್ದೇ ಇರುತ್ತೆ. ಓಕೆ. ಸೊ ಆಗ್ಲೇ ನಾನು ಮಾತಾಡ್ತಾ ಹೇಳ್ದೆ ಡಾಕ್ಟರ್, ಮುಂಚೆ ಎಲ್ಲ ಇರ್ತಾ ಇರಲಿಲ್ಲ, ಕೇಳಿರ್ಲಿಲ್ಲ, ಬಟ್ ಇವಾಗ ಹೆಚ್ಚಾಗ್ತಾ ಇದೆ ಅಂತ. ಸೊ ನಂಗೊಂದು ಡೌಟ್ ಬರ್ತಾ ಇದೆ, ಮುಂಚೆ ಇತ್ತು ಡಯಾಗ್ನೋಸಿಸ್ ಆಗ್ತಾ ಇರ್ಲಿಲ್ವಾ ಅಥವಾ ಮುಂಚೆ ಇರ್ತಾನೆ ಇರ್ಲಿಲ್ವಾ ಹೇಗೆ ಅಂತ? ಮುಂಚೆ ಇತ್ತು, ಬಟ್ ಏನು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲು ಆ ಥರ ಇರಲಿಲ್ಲ. ದಟ್ ಈಸ್ ದ ಚೇಂಜ್. ಓಕೆನಾ? ಸಿ, ಯಾವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂದ್ರೆ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದಾಗ. ಪೇಷಂಟ್ ಯಾವಾಗ ಹಾಸ್ಪಿಟಲ್ ಬರ್ತಾರೆ ಅಂದ್ರೆ ಪ್ರಾಬ್ಲಮ್ ಇದ್ದಾಗ. ಕರೆಕ್ಟ್? PCOS ಅನ್ನೋ ಪ್ರಾಬ್ಲಮ್ಮು ಕಂಟ್ರೋಲ್ ಬರೋದು ಪೇಷಂಟ್ ಕೈಯಲ್ಲಿದೆ.
ನಾವು ಒಂದು ಮಂತ್ರದ ಥರ ಹೇಳ್ತೀವಿ PCOS ಇರೋರಿಗೆ ಡಯಟ್ ಎಕ್ಸಸೈಸ್ ಡಯಟ್ ಯಾರಾರ ಕೇಳಿ ನಮಗೆ ಡಾಕ್ಟ್ರ್ ಹೇಳಿದರೆ ಡಯಟ್ ಎಕ್ಸಸೈಸು ಅದೆಷ್ಟು ಮಟ್ಟಿಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಇದಂತೂ ಎಲ್ಲ ಡಾಕ್ಟ್ರು ಹೇಳೋ ಅಂಥದ್ದು ಡಯಟ್ ಎಕ್ಸಸೈಸ್ ಅಂತಾನೆ. ಮುಂಚೆ ಆಗಿದ್ರೆ ಈಗ ಪ್ರತಿಯೊಂದಕ್ಕೂ ನಾವು ನಡೀತಿದ್ದು ಜಾಸ್ತಿ ಇತ್ತು. ಏನೇ ಆಗಿರಲಿ ನಾವೊಂದು ಬಸ್ ಹಿಡ್ಕೊಂಡು ಹೋಗಬೇಕಿತ್ತು, ಆಟೋಗೆ ನಡ್ಕೊಂಡು ಹೋಗಬೇಕಿತ್ತು, ವಾರಕ್ಕೊಂದ್ಸತಿ ತಿನ್ನೋ ಪ್ರೋಗ್ರಾಮ್ ಇತ್ತು, ಜಂಕ್ ಫುಡ್ಡು ಕಮ್ಮಿ ಇರ್ತಿತ್ತು, ಹೆಲ್ದಿ ಫುಡ್ಡು ಮನೆ ಊಟ ಜಾಸ್ತಿ ಆಗ್ತಿತ್ತು. ಈಗ ನೋಡಿದಾಗ ನಾವು ಓಡಾಡೋದು ಬಹಳ ಕಮ್ಮಿ. ಒಂದು ಅಂಗಡಿಗೆ ಹೋಗ್ಬೇಕು ಅಂದರೆ ಮುಂಚೆ ನಡ್ಕೊಂಡು ಹೋಗೋರು ಈಗ 2 ವೀಲರ್ ತೊಗೊಂಡು ಹೋಗ್ತೀವಿ, ಪಕ್ಕದಲ್ಲೇ ಅಂಗಡಿ ಇರಬಹುದು, ಓಕೆನಾ. ಆ್ಯಂಡ್ ದೆನ್ ಒಂದು ಆಟೋ ಬೇಕು ಅಂದರೆ ಆಟೋ ಸ್ಟ್ಯಾಂಡ್ ತನಕನೂ ನಡ್ಕೊಂಡು ಹೋಗೋಂಗಿಲ್ಲ, ಮನೆ ಮುಂದೆನೇ ಆಟೋ ಬರುತ್ತೆ. ಒಂದು ಊಟ ತಿನ್ನಬೇಕು ಹೊರಗಡೆ ಅಂತ ಅಂದಾಗ ಅಂದರೆ ಯೂಶಲಿ ಸಂಡೇಸ್ ವುಡ್ ಬಿ ಒನ್ ಸಂಡೇ ವೇರ್ ವಿ ಯೂಸ್ ಟು ಈಟ್ ಔಟ್ಸೈಡ್, ವೇರ್ ಆರ್ ಪೇರೆಂಟ್ಸ್ ನಮ್ಮನ್ನು ಕರ್ಕೊಂಡು ಹೋಗಿ ಹೊರಗಡೆ ತಿನ್ನೋದು. ಈಗ ಹೆಂಗಿದೆ ಅಂತಂದರೆ ನಿಮಗೆ ಈಗ ಕ್ರೇವಿಂಗ್ ಆಯಿತಾ, ಚಾಕ್ಲೇಟ್ ತಿನ್ನಬೇಕಾ, ಐಸ್ ಕ್ರೀಮ್ ತಿನ್ನಬೇಕಾ, ಪಿಜ್ಜಾ ತಿನ್ನಬೇಕಾ, ಬರ್ಗರ್, 10 minutes 15 minutes it will be in front of your table. ಎಲ್ಲಾನು ಚಿಟ್ಕೆ ಹೊಡೆಯುವಷ್ಟರಲ್ಲಿ ಸಿಕ್ಬಿಡುತ್ತೆ ನಮಗೆ. There is no wait time. So previously ಆ wait time ಇರ್ತಿತ್ತು, ಕೆಲಸಗಳು ಕರೆಕ್ಟಾಗಿ ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತಿತ್ತು, ನಮಗೆ ಗೊತ್ತಿಂದೇನೋ ಗೊತ್ತಿಲ್ವೇನೋ ನಾವು ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರ್ತಿದ್ವಿ. ಈಗ ಮನೆ ಒರೆಸೋದ್ರಿಂದ ತಗೊಳ್ಳಿ, ಈಗ ರೀಸೆಂಟಾಗಿ ಫ್ರಮ್ ಲಾಸ್ಟ್ 15-20 years ನಮಗೆ ಮಾಪ್ ಸ್ಟಿಕ್ ಬಂದಿದೆ. ಅದಕ್ಕಿಂತ ಮುಂಚೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಎಲ್ಲ ಮನೆ ಒರೆಸ್ತಿದ್ವಿ ನಾವು. ಒಂದು ಪಾತ್ರೆ ತೊಳೆಯೋದು ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು, ಪಾತ್ರೆ ಎಳೆಯೋದು, ಕೂತ್ಕೊಳ್ಳೋದು. ಈಗ ಎವ್ರಿಥಿಂಗ್ ಇಸ್ ಸ್ಟ್ಯಾಂಡಿಂಗ್. ಈಗ ಫ್ರಮ್ ಕುಕ್ಕಿಂಗ್ ಟಿಲ್ ವಾಷಿಂಗ್ ಅಥವಾ ವಾಷಿಂಗ್ ಕ್ಲೋತ್ಸ್ ಅನ್ನೋದು ಹಾರ್ಡ್ಲಿ ನೋಡ್ತೀವಿ ನಾವೀಗ, ಮೆಷಿನ್ ಯೂಸೇಜ್ ಇರೋದ್ರಿಂದ. ಸೊ ದ ಟೋಟಲ್ ಲೈಫ್ ಸ್ಟೈಲ್ ಹ್ಯಾಸ್ ಟೋಟಲಿ ಚೇಂಜ್ಡ್. ಸೊ ಈ PCOSಗೆ ಕಾರಣ ಬಂದು ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ವೆನ್ ದ ಗರ್ಲ್ ವಾಸ್ ಇನ್ಸೈಡ್ ದ ಮದರ್ಸ್ ಊಂಬ್. ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗತ್ತೆ. ಎಸ್. ಸೊ ನಾವು ಯೂಶಲಿ PCOS ಇರೋ ಹೆಣ್ಮಕ್ಳಲ್ಲಿ ನಾವು ಇನ್ನು ಹಿಂದಕ್ಕೆ ಹೋದಾಗ ಅವ್ರು ಯೂಶಲಿ ಅಂಡರ್ ವೆಯ್ಟ್ ಬೇಬಿ ಇರ್ತಾರೆ ಅಥವಾ ಓವರ್ ವೆಯ್ಟ್ ಬೇಬಿ ಆಗಿರ್ತಾರೆ. ಸೊ ಅಲ್ಲಿಂತಾನೆ ಅವ್ರಿಗೆ ಬಾಡಿಯಲ್ಲಿ ಹಾರ್ಮೋನಲ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಅಲ್ಲೇ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಅವರಿಗೆ, ರೈಟ್. ಆ್ಯಂಡ್ ಯಾವಾಗ ಅವರು ಅಡಲ್ಟ್ಹುಡ್ಡಿಗೆ ಬರ್ತಾರೆ ಅಥವಾ ಟೀನೇಜಿಗೆ ಬರ್ತಾರೆ, ದ ಲೈಫ್ ಸ್ಟೈಲ್ ಹ್ಯಾಸ್ ಟೋಟಲಿ ಚೇಂಜ್ಡ್. ಹೆಣ್ಮಗು ಯಾವಾಗ ಮೈ ನರಿತದೆ, ಪ್ಯೂಬರ್ಟಿಗೆ ರೀಚ್ ಆಗ್ತದೆ, ನಾವಿದ್ದಾಗ ಅಟ್ಲೀಸ್ಟ್ ಐ ಯೂಸ್ ಟು ಬಿ ವೆರಿ ಗುಡ್ ಇನ್ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿ ಇರ್ತಿತ್ತು. ಎಸ್, ನಾನು ಓದ್ಬೇಕಾರೆ MBBS ಓದ್ಬೇಕಾರೆ ಕಷ್ಟಪಟ್ಟು ಸೀಟ್ ತೊಗೊಂಡು ಎಲ್ಲ ಓದಿರ್ತೀವಿ. ಬಟ್ ನನ್ನ ಪೇರೆಂಟ್ಸ್ ಹೆಂಗೆ ಅಂತಂದರೆ ದಟ್ ಜನ್ರೇಷನ್ ವಾಸ್ ಲೈಕ್ ಫೋಕಸ್ ಆನ್ ಎವ್ರಿಥಿಂಗ್. ಹೌದು, ಎಲ್ಲದ್ರ ಬಗ್ಗೆ ಕೂಡ ನಾವು ಫೋಕಸ್ ಮಾಡಬೇಕು. ಯು ಹ್ಯಾವ್ ಟು ಗೋ ಅಂಡ್ ಪ್ಲೇ. ನೀನು ಮನೇಲಿ ಕೂತ್ಕೊಳ್ಳೋಂಗಿಲ್ಲ 5 ಗಂಟೆಗೆ, TV ಎಲ್ಲ ಆನ್ ಮಾಡೋಂಗಿಲ್ಲ, ಹೊರಗಡೆ ಹೋಗಿ ಆಟ ಆಡಬೇಕು. ನೀವು 6 ಗಂಟೆ ಮೇಲೆ ಬಂದು ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಕೂತ್ಕೊಂಡು ಓದಬೇಕು. ಈಗ ಹೊರಗಡೆ ಆಟ ಆಡೋ ಮಕ್ಕಳು ನಾನು ಬಹಳ ಕಮ್ಮಿ ನೋಡ್ತೀನಿ ಟೀನೇಜ್ ಗ್ರೂಪಲ್ಲಿ. ಯೂಶಲಿ ಒಂದು 5-6 ವರ್ಷ 7 ವರ್ಷ ತನಕ ರೋಡಲ್ಲಿ ಆಟ ಆಡ್ತಾರೆ. ಅದಾದ ನಂತರ ಇಟ್ ಈಸ್ ಓನ್ಲಿ ಮೊಬೈಲ್ ಅಂಡ್ ದಿಸ್ ಥಿಂಗ್. ಇಂಡೋರ್ ಗೇಮ್ಸ್ ಗಳೇ ಜಾಸ್ತಿ ಆಗಿದೆ. ಇಂಡೋರ್ ಅನ್ನೋದಕ್ಕಿಂತ ಸ್ಕ್ರೀನ್ ಅಡಿಕ್ಷನ್ ಇಸ್ ಅ ವೆರಿ ಬಿಗ್ ಥಿಂಗ್ ನಾವು ಇನ್ ಟೀನೇಜರ್ಸ್ ಅಲ್ಲಿ. ದಟ್ ಈಸ್ ದ ಪ್ರೈಮ್ ವೇರ್ ಥಿಂಗ್ಸ್ ಡಿಸೈಡ್. ಆ ಟೈಮಲ್ಲಿ ಏನಾಗ್ತದೆ, ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಆರ್ ಎನ್ಕರೇಜಿಂಗ್ ಬರೀ ಓದು 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 ಓದು. ಐ ಹ್ಯಾವ್ ಎಷ್ಟು ನನ್ನ ಪೇರೆಂಟ್ಸಿಗೆ ಹೇಳ್ತೀನಿ, ಇಲ್ಲ ಓದೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಫಿಸಿಕಲ್ ಆ್ಯಕ್ಟಿವ್. ಅಂದರೆ ಒಂದು ಚೈಲ್ಡ್ ಡೆವಲಪ್ ಆಗಬೇಕು ಅಂತಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಬುಕ್ಸ್. ಹೌದು, ಓವರ್ ಆಲ್ ದ ಚೈಲ್ಡ್ ಹ್ಯಾಸ್ ಟು ಬಿ ಡೆವಲಪ್ಡ್. ಸ್ಪೋರ್ಟ್ಸ್ ಆಗಿರಲಿ, ಹೊರಗಡೆ ಲೋಕ ನೋಡೋದಾಗಿರಲಿ, ಎಲ್ಲ ಕಡೆ ಡೆವಲಪ್ಮೆಂಟ್ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಈ ರ್ಯಾಟ್ ರೇಸಲ್ಲಿ ಪೇರೆಂಟ್ಸ್ ಕೂಡ ಭಾಗಿಯಾಗಿ PCOS ಕೇಸಸ್ಸು ಜಾಸ್ತಿ ಆಗ್ತಾ ಕಾಣಿಸ್ತಿದ್ದಾವೆ. ಈಗ ಒಂದು ಹೆಣ್ಣು ಮಗು ನೀವ್ ಹೇಳ್ದಂಗೆ ಹುಟ್ಟಿದಾಗ್ಲೇ ಅದು ಡಿಸೈಡ್ ಆಗಿರುತ್ತೆ, ಗರ್ಭದಲ್ಲೇ ಇರುತ್ತೆ ಅಂತ. ಅದ್ರ ನಡುವೆ ನೀವ್ ಹೇಳ್ದಾಗೆ ಒಂದ್ ವೇಳೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಸ್ಕೂಲ್ ಡೇಸ್ ಅಲ್ಲಿ ಇಲ್ಲ ಅಂದಾಗ ಇನ್ ದ ಫ್ಯೂಚರ್ ಅಲ್ಲಿ ಅದು ಪ್ರಾಬ್ಲಮ್ ಅನ್ನ ಉಂಟು ಮಾಡಬಹುದು. ಈಗ ಹೆಂಗೆ ಅಂತಂದ್ರೆ ವಿ ವಾಂಟ್ ಟು ಡಯಾಗ್ನೋಸ್ PCOS ಅಟ್ ಅ ವೆರಿ ಯಂಗ್ ಏಜ್. ಅಂದ್ರೆ 16 ವರ್ಷ ಅಷ್ಟು ಸಣ್ಣ ಏಜಿಗೆ ನಾವು ಡಯಾಗ್ನೋಸ್ ಮಾಡೋದು ಏನಕ್ಕೆ ಅಂತಂದ್ರೆ ಇದರಿಂದ ಫ್ಯೂಚರ್ ಪ್ರಾಬ್ಲಮ್ಸ್ಗಳು ಸಿಕ್ಕಾಪಟ್ಟೆ ಇದೆ. ಸೊ ನಾವು ಆ ಚಿಕ್ಕದ್ರಲ್ಲೇ ನಾವು ಅವರಿಗೆ ಈ ಪ್ರಾಬ್ಲಮ್ ನಿಮಗಿದೆ, ಯು ನೀಡ್ ಟು ಟೇಕ್ ಕೇರ್, ಅವೇರ್ನೆಸ್, ಫ್ಯಾಮಿಲಿ ಪ್ಲಸ್ ಆ ಹುಡುಗಿಗೆ ಅವೇರ್ನೆಸ್ ಕೊಟ್ಟರೆ ಹರ್ ಲೈಫ್ ವಿಲ್ ಬಿ ಬೆಟರ್ ವೆನ್ ಶಿ ಇಸ್ ಇನ್ ಹರ್ 30s and 40s. ಹೌದು. ಸೊ ಯಾವುದೇ ಒಂದು ಹೆಲ್ತ್ ಇಶ್ಯೂ ಬರುತ್ತೆ ಅಂದಾಗ ಅದಕ್ಕೆ ರೀಸನ್ ಹಿಂದೆಯಿಂದಾನೇ ಸ್ಟಾರ್ಟ್ ಆಗುತ್ತೆ, ಪ್ರಿವೆನ್ಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಗರ್ಭಿಣಿ ಹೆಂಗಸು ಈಗ ಏನಾಗ್ತಿದೆ ಅಂತಂದರೆ
ಪ್ರೆಗ್ನೆನ್ಸಿ ಬಂದ ತಕ್ಷಣ ಆ್ಯಕ್ಟಿವಿಟೀಸು ಬಹಳ ಕಮ್ಮಿ ಆಗ್ತಿದೆ. ಅಂದರೆ ನಾನು ಆ ಹೆಂಗಸನ್ನ ಅಷ್ಟೇ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಹೌದು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜಸ್ ತುಂಬ ಇರ್ತದೆ, ಸುಸ್ತಾಗ್ತದೆ, ಅದರದ್ದೇ ಎಫೆಕ್ಟ್ಸ್ ಇರ್ತದೆ, ಹೌದು. ಬಟ್ ಕೆಲವೊಂದು ಟೈಮು ನಾವು ಅದನ್ನು ಫೈಟ್ ಮಾಡಬೇಕಾಗತ್ತೆ. ಆ್ಯಕ್ಟಿವಿಟೀಸಿಗೆ ನಾವೇ ಪುಷ್ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಪುಷ್ ಮಾಡಿದಾಗ ಏನಾಗುತ್ತೆ, ಹೆಲ್ದಿ ಪ್ರೆಗ್ನೆನ್ಸಿಗೆ ಹೋಗುತ್ತೆ. ಈ ಪ್ರೆಗ್ನೆನ್ಸಿಯಲ್ಲಿ ಅವ್ರೇನು ಮಾಡ್ತಾರೆ, ಹೆಚ್ಚಿಗೆ ಕ್ರೇವಿಂಗ್ಸ್ ಅಂತ ಅನ್ನೆಸೆಸರ್ಲಿ ವೆಯ್ಟ್ ಗೇನು, ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರೋದು, ಇದರನ್ನ ಎಫೆಕ್ಟು ನಾವು ಆ ಮಗುವಲ್ಲಿ ನೋಡ್ತೀವಿ. ಹೌದು, ಆ ಹುಟ್ಟೋ ಮಗುವಲ್ಲಿ. ಸೊ ತಾಯಿ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಪ್ರೆಗ್ನೆನ್ಸಿಯಲ್ಲಿ, ದಟ್ ಕ್ಯಾನ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಆಫ್ ಸ್ಪ್ರಿಂಗ್. ಓಕೆ, ಸೊ ಮಗುವಿನ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಅಂತ. ಸೊ PCOS ಅಲ್ಲೂ ಕೂಡ ಆ ಮಗುವಿನ ತಾಯಿ ಅವರ ಕೇರ್ ಹೆಂಗಿತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ತಾಯಿಯ ಗರ್ಭದಲ್ಲಿ ಇರೋದ್ರಿಂದ ಹಿಡಿದು ಅದಾದ್ಮೇಲೆ ಯಾವ ರೀತಿಯಾಗಿ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ಫುಡ್ ಇರುತ್ತೆ, ಸೊ ಓವರ್ ಆಲ್ ಜರ್ನಿ ಮ್ಯಾಟರ್ ಆಗುತ್ತೆ. ಇದೆಲ್ಲ ಮಲ್ಟಿಫ್ಯಾಕ್ಟೋರಿಯಲ್. ಅಲ್ಲಿ ಜೀನ್ ಮಾಡಿಫಿಕೇಶನ್ ಆಗ್ತದೆ, ಬಂದ ಎಂಬ್ರಿಯೋ ಫಾರ್ಮೇಷನ್ ಅಲ್ಲೇ ಈ ಥರ ಹೆಲ್ತ್ ಇಶ್ಯೂಸ್ ಇದ್ದಾಗ ತಾಯಿಯಲ್ಲಿ, ಅಲ್ಲಿಂದ ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಪೋಜರ್ ಅವ್ರದ್ದು ಫುಡ್ಡಿಂದ ಅಥವಾ ಆ್ಯಕ್ಟಿವಿಟೀಸಿಂದ ಹೆಂಗಿರ್ತದೆ, ಪ್ಲಸ್ ಎನ್ವೈರ್ಮೆಂಟ್ ಹೆಂಗಿರ್ತದೆ, ಲೈಫ್ ಸ್ಟೈಲ್ ಹೆಂಗಿರ್ತದೆ, ಎಲ್ಲ ಸೇರಿಕೊಂಡು ಅದಕ್ಕೆ ಸಿಂಡ್ರೋಮ್ ಅಂತ ಹೇಳ್ತೀವಿ. PCOS ಡಿಸೀಸಿಂದ ಅದು ಸಿಂಡ್ರೋಮ್ ಆಗಿರೋದು, ಬಿಕಾಸ್ ಇಟ್ ಈಸ್ ಇನ್ವಾಲ್ವ್ ವಿತ್ ಮಲ್ಟಿಫ್ಯಾಕ್ಟೋರಿಯಲ್ ಥಿಂಗ್ಸ್. ಓಕೆ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಎಷ್ಟು ರೂಟ್ ಕಾಸ್ ಇದೆ, ಏನೆಲ್ಲ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಡಾಕ್ಟರ್, ಈಗ ಯೂಶಲಿ PCOD ಅಂತ ಬಂದಾಗ ಅದ್ರ ಜೊತೆಗೆ ತಳುಕು ಹಾಕಿಕೊಂಡಿರುವಂತ ಇನ್ನೊಂದು ವರ್ಡ್ ಅಂತ ಹೇಳಿದ್ರೆ ವೆಯ್ಟ್ ಗೇನ್, ತೂಕ ಜಾಸ್ತಿ. PCOD ಇದ್ದವರು ತೂಕ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೇಳುವಂಥದ್ದು, ಲೈಕ್ ಇವಾಗ ಕೆಲವರು ಹೇಳ್ತಾರೆ PCOD ಇದ್ದವರು ಸ್ವಲ್ಪ ತಿಂದರೂ ಕೂಡ ದಪ್ಪ ಆಗ್ತಾರಾ, ಅಥವಾ ಅವರು ತಿನ್ನೋಷ್ಟೇ ತಿಂತಾ ಇದ್ದೀನಿ, ಅಂದರೆ ಮುಂಚಿನಷ್ಟೇ ನಾನು ತಿಂತಾ ಇದ್ದೀನಿ, ಬಟ್ PCOD ಬಂದಮೇಲೆ ನನಗೆ ಶುರು ಆದಮೇಲೆ ಈ ಥರ ಆಗ್ತಾ ಇದೆ ಅಂದಾಗ ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಸ್ವಲ್ಪ ತಿಂದರೂ ದಪ್ಪ ಆಗ್ತಾರಾ PCOD ಇದ್ದವರು ಅಂತ? ಹೌದು, PCOD ಇರೋರಿಗೆ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತದೆ. ಈಗ ನಾರ್ಮಲ್ ಆಗಿ ಚೆನ್ನಾಗಿರೋ PCOS ಇಲ್ಲದೆ ಇರೋ ಪೇಷಂಟು ವೆಯ್ಟ್ ಲಾಸ್ ಆಗಲಿಕ್ಕೆ ಬಹಳ ಸುಲಭ ಇರ್ತದೆ. ಬಟ್ PCOS ಅವರು ತುಂಬ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಅಂಡರ್ಲೈಯಿಂಗ್ ಕಾಸಸ್ ತುಂಬ ಇರ್ತದೆ. ಬಂದು ಅವರ ಬೇಸಲ್ ಮೆಟಬಾಲಿಕ್ ರೇಟೇ ಸ್ಲೋ ಇರ್ತದೆ. ವೆನ್ ಯು ಕಂಪೇರ್ ಅ ಪೇಷಂಟ್ ಹೂ ಇಸ್ ನಾಟ್ ಹ್ಯಾವಿಂಗ್ PCOS ಆ್ಯಂಡ್ ಅ ಪೇಷಂಟ್ ಹೂ ಇಸ್ ಹ್ಯಾವಿಂಗ್ PCOS, ಇಬ್ರಿಗೂ ಸೇಮ್ ಅಮೌಂಟ್ ಆಫ್ ಎಕ್ಸಸೈಸ್ ಆಗಿರಲಿ, ಡಯಟ್ ಪ್ಲ್ಯಾನ್ ಆಗಲಿ ಕೊಟ್ಟಿದ್ರೆ PCOS ಪೇಷಂಟಲ್ಲಿ ನಾವು ವೆಯ್ಟ್ ಲಾಸನ್ನು ಕಮ್ಮಿ ನೋಡ್ತೀವಿ. ಏನಕ್ಕೆ ಅಂದರೆ ಅವರ ಬಾಡಿ ಟೆಂಡೆನ್ಸಿಯಲ್ಲಿ, ಅಂದರೆ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. ನಾನು ಇನ್ನೂ ಡೀಟೇಲಾಗಿ ಹೋಗಬೇಕು ಅಂದರೆ PCOS ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ನಾವೇನೇ ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ಅದು ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತೆ. ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗ್ತದೆ. ಸೊ ಅದು ಬ್ರೈನು ಪ್ಯಾನ್ಕ್ರಿಯಾಸಿಗೆ ಇಂಟಿಮೇಟ್ ಮಾಡುತ್ತೆ, ಇನ್ಸುಲಿನ್ ರಿಲೀಸ್ ಮಾಡು, ಗ್ಲೂಕೋಸನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ PCOS ಪೇಷಂಟಲ್ಲಿ ಏನಾಗುತ್ತೆ, ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ, ಬ್ರೈನ್ ವಿಲ್ ಟೆಲ್ ದ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ರಿಲೀಸ್ ಮಾಡು ಅಂತ, ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಬಟ್ ಈ ಇನ್ಸುಲಿನ್ ಕೆಲಸಕ್ಕೆ ಬರಲ್ಲ, ಬಿಕಾಸ್ ಸೆಲ್ಸ್ ಎಲ್ಲ ರೆಸಿಸ್ಟೆಂಟ್. ಈಗ ನಿಮಗೆ ಬೈದು ಒಂದಿನ ಬೈತೀನಿ ಹೇಳ್ತೀರಾ, 2 ದಿನ ಬೈತೀನಿ ಹೇಳ್ತೀರಾ, 3 ದಿನ ಬೈತೀನಿ ಹೇಳ್ತೀರಾ, 4ನೇ ದಿನ ನಾನು ಬೈದ್ರೆ ಏನು ಮಾಡ್ತೀರಾ? ಕೇರೆ ಮಾಡಲ್ಲ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಹ್ಯಾಪನ್ಸ್ ಟು ದ ಬಾಡಿ. ಸೊ ಶುಗರ್ ಲೆವೆಲ್ ಸ್ಪೈಕ್ ಆಗಿ ಇನ್ಸುಲಿನ್ ಜಾಸ್ತಿ ಆಗಿ ಆ ಸೆಲ್ಸ್ ಎಲ್ಲ ರೆಸಿಸ್ಟೆಂಟ್ ಆಗಿಬಿಡುತ್ತೆ. ಗ್ಲೂಕೋಸು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಇನ್ಸುಲಿನ್ ಇಸ್ ದ ಕೀ. ಓಕೆ, ಈ ಇನ್ಸುಲಿನ್ ಹೋಗಿ ಸೆಲ್ ಮೇಲೆ ಕೂತ್ಕೊಂಡ್ರೆ ಮಾತ್ರ ಗ್ಲೂಕೋಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎನರ್ಜಿ. ಸೊ ಈ ಎನರ್ಜಿ ಕನ್ವರ್ಷನ್ನು ಅಥವಾ ಇನ್ಸುಲಿನ್ ಅಲ್ಲಿ ಹೋಗಿ ಕೂತ್ಕೊಳ್ದೆ ಕೀ ರಾಂಗ್ ಆಗ್ಬಿಡುತ್ತೆ. ಅಲ್ಲಿ ಇನ್ಸುಲಿನ್ ಕೀ ಬಿಕಮ್ಸ್ ರಾಂಗ್. ಹಾಗಾಗಿ ಅಲ್ಲಿ ಸೆಲ್ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗ್ತದೆ, ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ವಾಟ್ ಎವರ್ ಗ್ಲೂಕೋಸ್ ಅದೇನು ಎಕ್ಸ್ಟ್ರಾ ಇರ್ತದೆ, ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಫ್ಯಾಟ್. ಎಸ್ಪೆಷಲಿ ಟಮ್ಮಿ ಏರಿಯಾದಲ್ಲಿ. ಈ ಟಮ್ಮಿ ಏರಿಯಾದಲ್ಲಿ ಫ್ಯಾಟ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಇಟ್ ಈಸ್ ಮೋರ್ ಇಂಡಿಕೇಟರ್ ಆಫ್ ವಿಸರಲ್ ಫ್ಯಾಟ್ ಅಂತ ಹೇಳ್ತೀನಿ. ಅಂದರೆ ಆರ್ಗನ್ ಸುತ್ತ ಫ್ಯಾಟ್ ಇರೋದು. ಹೊಟ್ಟೆ ಈ ಭಾಗದಲ್ಲಿ ಫ್ಯಾಟ್ ಇದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಹೊಟ್ಟೆ ಒಳಗಿನ ಭಾಗದಲ್ಲೂ ಫ್ಯಾಟ್ ಜಾಸ್ತಿ ಇದೆ ಅಂತ ಅರ್ಥನಾ? ಓಕೆ, ಸೊ ಈ ಗ್ಲೂಕೋಸ್ ಏನ್ ಮಾಡ್ತದೆ, ಫ್ಯಾಟ್ ಆಗಿ ಹೊಟ್ಟೆ ಭಾಗದಲ್ಲಿ ಅಥವಾ ಬಟಕ್ಸ್ ಭಾಗದಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಈ ಫ್ಯಾಟ್ ಇಂದನೂ ನಮ್ಮ ಈಸ್ಟ್ರೋಜನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಇಂದ ಸೈಕಲ್ಸ್ ಇರೆಗ್ಯುಲರ್ ಆಗಬಹುದು.
ಓಕೆ. ಸೊ ಬೇಸಿಕ್ ನಾವು PCOS ಏನು ಪ್ರಾಬ್ಲಮ್ಮು, ಯಾವ ಲೆವೆಲಿಂದ ಮೆಕ್ಯಾನಿಸಮ್ ಅಂತ ಅಂದರೆ, ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ಆಫ್ ದ ಕಲ್ಪ್ರಿಟ್ ವಿಚ್ ಇಸ್ ಕಾಸಿಂಗ್ ಸಿಂಪ್ಟಮ್ಸ್ ಫಾರ್ PCOS. ಸೆಕೆಂಡ್ ಬರೋದು, ನಮ್ಮ PCOS ಪೇಷಂಟಲ್ಲಿ ಮೇಲ್ ಹಾರ್ಮೋನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ. ಹೈಪರ್ ಆಂಡ್ರೋಜನಿಸಮ್ ಅಂತ ಹೇಳ್ತೀವಿ. ಈ ಹೈಪರ್ ಆಂಡ್ರೋಜನಿಸಮ್ ಇಂದ ಏನಾಗ್ತದೆ ಅಂದರೆ, ನಮ್ಮ ಮೊಟೆಬಾಲಿಕ್ ರೇಟು ಕಮ್ಮಿ ಆಗ್ತದೆ, ಹಸುವು ಜಾಸ್ತಿ ಆಗ್ತದೆ. ಓಕೆ. ಅದನ್ನ ಅರಗಿಸ್ಕೊಳ್ಳುವಂತ ಶಕ್ತಿ ಅಥವಾ ನಾವು ಚಯಾಪಚಯ ಕ್ರಿಯೆ ಅಂತ ಕರಿತೀವಿ, ಅದು ಕಡಿಮೆ ಇರುತ್ತೆ. ಬಟ್ ತಿನ್ನೋದು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ PCOS ಪೇಷಂಟ್ಗೆ ಏನಾಗ್ತದೆ, ಒಂದು ಆಲ್ರೆಡಿ ಮೆಟಬಾಲಿಕ್ ರೇಟ್ ಲೋ ಇದ್ದಾಗ ಅದು ನಾರ್ಮಲಿಗೆ ತೊಗೊಂಡು ಬಂದು ಅವಾಗಲೇ ವೆಯ್ಟ್ ಲಾಸ್ ಆಗೋದು. ಕರೆಕ್ಟ್. ಸೊ ಆ ವೆಯ್ಟ್ ಲಾಸಿಗೆ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಈ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಪ್ಲಸ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ, ಆಮೇಲೆ ಸ್ಟ್ರೆಸ್ಸಿಂದ ಏನಾಗ್ತದೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗ್ತದೆ. ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದಾಗ ಮತ್ತೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತದೆ ನಮ್ಮ ಬಾಡಿಯಲ್ಲಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇರ್ತದೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇದ್ದಾಗ ಅಗೇನ್ ಸ್ಟ್ರೆಸ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಅಗೇನ್ ವೆಯ್ಟ್ ಲಾಸ್ ಬಿಕಮ್ಸ್ ಅನ್ ಇಶ್ಯೂ. ಸೊ ಎಲ್ಲಾನು ಒಂದಕ್ಕೊಂದು ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾರ್ಮಲ್ ಆಗಿರೋ ಪೇಷಂಟ್ಗಿಂತ PCOS ಪೇಷಂಟ್ಗೆ ವೆಯ್ಟ್ ಲಾಸ್ ಅನ್ನೋದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಈವನ್ ಒಂದು 5-10% ಅವ್ರು ವೆಯ್ಟ್ ಲಾಸ್ ಮಾಡಿದ್ರೆ ವಿ ಕ್ಯಾನ್ ರಿವರ್ಸ್ ಬ್ಯಾಕ್ ದ ಸಿಂಪ್ಟಮ್ಸ್. ಓಕೆ. ಬಟ್ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಎಷ್ಟು ಮಟ್ಟಿಗೆ ತೂಕ ಕಡಿಮೆ ಮಾಡ್ಕೋತಾರೆ. ಆಮೇಲೆ ತೂಕ ಯಾವ ರೀತಿ ಕಮ್ಮಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಓಕೆ. ಈಗ ಎಲ್ಲ ಪೇಷಂಟಿಗೆ ಆಗುವ ಫಾರ್ಮುಲಾ PCOS ಪೇಷಂಟಿಗೆ ಅದು ವರ್ಕ್ ಆಗೋದಿಲ್ಲ. ಓಕೆ. ಸೊ ಯಾಕಂದ್ರೆ ಅವರ ಬಾಡಿ ಮೆಕ್ಯಾನಿಸಮ್ ಚೇಂಜ್ ಇರುತ್ತೆ. ಇಟ್ಸ್ ಎಂಟೈರ್ಲಿ ಚೇಂಜ್ಡ್. ಓಕೆ. ಅವರ ಡಯಟ್ ಪ್ಲಾನ್ ಕೂಡ ಚೇಂಜ್ ಇರ್ತದೆ. ಸೊ PCOSಗೆನೆ ಡಯಟ್ ಪ್ಲಾನ್ ಬೇರೆ ಇರ್ತದೆ, ಅವ್ರಿಗೆ ಎಕ್ಸರ್ಸೈಸ್ ಫಾರ್ಮ್ಯಾಟ್ ಕೂಡ ಬೇರೆ ಇರ್ತದೆ. ಓಕೆ. ಸೊ ನಾನು ಬೇರೆಯವ್ರಿಗಿಂತ ಕಡಿಮೆ ತಿಂತೀನಿ, ನನ್ಗೆ PCOD ಇದೆ, ನನ್ ವೇಟ್ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಬೇರೆಯವ್ರಿಗಿಂತ ತಿಂತೀನಿ ಅನ್ನೋದು, ಏನ್ ತಿಂತೀರಾ ಅನ್ನೋದು ಇಂಪಾರ್ಟೆಂಟ್. ಹೌದು, ಅದು ಮ್ಯಾಟರ್ ಆಗುತ್ತೆ. ವಾಟ್ ಆರ್ ಯು ಈಟಿಂಗ್, ಏನ್ ತಿಂತೀರಾ, ಎಷ್ಟು ತಿಂತೀರಾ, ಎರಡು ಮ್ಯಾಟರ್ ಆಗುತ್ತೆ. ಎಕ್ಸಾಕ್ಟ್ಲಿ. ನಿಮ್ಮ ಪೋರ್ಷನ್ ಕಂಟ್ರೋಲ್ ಎಷ್ಟಿದೆ, ನೀವು ಹೆಲ್ದಿ ಫುಡ್ ಎಷ್ಟು ತಿಂತಿದ್ದೀರಾ, ಯಾವ ತರ ಹೆಲ್ದಿ ಫುಡ್ ಇದೆ ಅದರಲ್ಲಿ, ಹೌದು, ಹೌ ಮಚ್ ಟೈಮ್ ಆರ್ ಯು ಈಟಿಂಗ್, ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್. ಆ್ಯಂಡ್ ಎಕ್ಸಸೈಸ್ ಕೂಡ, ನೀವು ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದೀರಾ, ನೀವು ಬರೀ ಕಾರ್ಡಿಯೋ ಮಾಡ್ತಿದ್ದೀರಾ, ಇಲ್ಲ ನೀವು ಸ್ಟ್ರೆಂಥನಿಂಗ್, ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ತೀರಾ, ಆಲ್ ದಿಸ್ ಮ್ಯಾಟರ್ಸ್ ಫಾರ್ PCOS. ಓಕೆ. ಮೇ ಬಿ ಇದೇ ರೀಸನ್ಗೋಸ್ಕರ ಈಗ PCOD ಇದ್ದ ಮಹಿಳೆಯರು ತೂಕ ಹೆಚ್ಚಾಗುತ್ತೆ, ಇನ್ನೊಂದು ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಬರುತ್ತೆ, ಫ್ಯಾಟ್ ತುಂಬಿಕೊಳ್ಳುತ್ತೆ, ಸೆಂಟ್ರಲ್ ಒಬೆಸಿಟಿ ತರ. ಓಕೆ. ಮೇ ಬಿ ಇದೇ ರೀಸನ್ ಇಂದಾನೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾನೆ ಈ ತರ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್, ಮೇಲ್ ಹಾರ್ಮೋನ್, ಇದು ಎರಡು ವಿಲನ್ಗಳು ಅವ್ರಿಗೆ ಬಾಡಿಯಲ್ಲಿ. ಯಾಕಂದ್ರೆ PCOD ಇರುವಂತ ಕೆಲವೊಂದಿಷ್ಟು ಮಹಿಳೆಯರನ್ನ ನೋಡಿದಾಗ ಅವರಿಗೆ ಈ ಭಾಗದಲ್ಲಿ ಹೇರ್ಸ್ ಬರುವಂತದ್ದು, ಒಂದ್ ಸ್ವಲ್ಪ ನೀವು ಹೇಳ್ದಂಗೆ ಮೇಲ್ ರಿಲೇಟೆಡ್ ಸಿಂಪ್ಟಮ್ಗಳು ಮುಖದಲ್ಲೂ ಕೂಡ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಅಂದ್ರೆ ನಾವೀಗ ಹೈಪರ್ ಆಂಡ್ರೋಜನಿಸಮ್ ಅಂತ ಅಂದ್ರೆ ಎರಡು ರೀತಿಯಲ್ಲಿ ಡಯಾಗ್ನೋಸ್ ಮಾಡ್ತೀವಿ. ಒಂದು ಬ್ಲಡ್ ಟೆಸ್ಟ್ ಇಂದ, ಮೇಲ್ ಹಾರ್ಮೋನ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ. ಇನ್ನು ಕೆಲವು ಹೆಣ್ಮಕ್ಳಿಗೆ ನಾವು ಮುಖದಲ್ಲೇ ನೋಡ್ತೀವಿ, ನೀವು ಹೇಳ್ದಂಗೆ ಈ ಕೆನ್ನೆ ಭಾಗದಲ್ಲಿ ಅಥವಾ ಲಿಪ್ಸ್ ಮೇಲೆ ಹೇರ್ ಜಾಸ್ತಿ ಇರೋದು. ಹೌದು, ನಾನೊಂದು ಪೇಷಂಟ್ ನೋಡಿದ್ದೀನಿ, ಯಾವಾಗನೂ ಅವರು ಮಾಸ್ಕ್ ಹಾಕೊಂಡು ಬರ್ತಾರೆ, ಯಾಕಂದರೆ ಇಲ್ಲೆಲ್ಲ ವ್ಯಾಕ್ಸ್ ಮಾಡ್ತಾರೆ. ವ್ಯಾಕ್ಸ್ ಮಾಡಿದಾಗ ಸ್ವಲ್ಪ ಹೇರ್ ಗ್ರೋತ್ ಆಗಿರ್ತದೆ. ಅವ್ರಿಗೆ ಎಷ್ಟು ಶಿ ಫೀಲ್ ಸೈಕಲಾಜಿಕಲಿ ಲೋ ಅಂದರೆ, ಅವರು ಓಡಾಡ್ಬೇಕಾದ್ರೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾರೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಲೋ ಇರ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಆ ಮಟ್ಟಿಗೆ ಎಫೆಕ್ಟ್ ಆಗ್ತದೆ. ಇಲ್ಲ ಮುಖ ತುಂಬ ಆಕ್ನೆ ಆಗಿರ್ತದೆ, ಇಲ್ಲ ಕೆಲವೊಬ್ಬರಿಗೆ ಮೇಲ್ ಪ್ಯಾಟರ್ನ್ ಆಫ್ ಇದು ಬಾಲ್ನೆಸ್ ಅಂತ ಹೇಳ್ತೀವಿ, ಈ ಭಾಗದಲ್ಲಿ ಹೇರ್ ಲಾಸ್ ಆಗ್ತದೆ ಅವ್ರಿಗೆ. ಅಥವಾ ಚೆಸ್ಟು, ತೊಡೆಯ ಭಾಗ ಅಥವಾ ಕಾಲಿನ ಭಾಗ, ಕೈ ಭಾಗದಲ್ಲಿ ಹೇರ್ಗಳು ತುಂಬ ಜಾಸ್ತಿ ಇರ್ತದೆ, ಹೊಟ್ಟೆ ಭಾಗದಲ್ಲಿ. ಸೊ ಇದೆಲ್ಲ ಈಸ್ ಆಲ್ ರಿಲೇಟೆಡ್ ಟು ಇನ್ಕ್ರೀಸ್ ಇನ್ ಮೇಲ್ ಹಾರ್ಮೋನ್ಸ್. ಓಕೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಕೂಡ ಇದ್ದೇ ಇರುತ್ತೆ. ಹೌದು, ಇದು ಒನ್ ಆಫ್ ದ ಫ್ಯಾಕ್ಟರ್ ಟು ಡಯಾಗ್ನೋಸ್ ಆಲ್ಸೋ ಇವ್ರಿಗೆ PCOS ಇದೆ ಅಂತ ಹೇಳೋದಕ್ಕೆ. ಓಕೆ. ಹಾಗಿದ್ರೆ ಈಗ ನೋಡೋದಕ್ಕೆ ಒಂದ್ ಸ್ವಲ್ಪ ಸಣ್ಣ ಇದಾರೆ, ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕು ಅಂದ್ರೆ ನನ್ನ ತರನೇ ಇದಾರೆ ಅಂದ್ರೆ, ಹೌದು, ಅವರಲ್ಲಿ PCOD ಇಲ್ಲ ಅಂತ ಹೇಳೋದಕ್ಕೆ ಆಗುತ್ತಾ? ಆ ಥರ ಇಲ್ಲ. ಈಗ PCOS ಅಲ್ಲಿ ನಾವು ಎರಡು ರೀತಿ ನೋಡ್ತೀವಿ, ಬಟ್ ಯೂಶಲಿ 70% ಒಬೇಸ್ PCOS ಅಂತ ಹೇಳ್ತೀವಿ, ಅಂದ್ರೆ ದಪ್ಪ ಇರೋ PCOS. ಬಟ್ ಸಣ್ಣ ಇರೋ PCOSನ ಲೀನ್ PCOS ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ನೋಡ್ತೀವಿ. ಓಕೆ. ಸೊ ಇವರಲ್ಲಿ
ದಪ್ಪ ಇಲ್ದಿರೋ ಇಶ್ಯೂ ಇರ್ಬೋದು, ಬಟ್ ಬೇರೆ ರೀತಿಯ ಇಶ್ಯೂ ಇರ್ತದೆ. ಬೇರೆ ಪೀರಿಯಡ್ symptoms ಇರ್ರೆಗ್ಯುಲಾರಿಟೀಸ್ ಇರ್ಬೋದು, ಕಾಣಿಸ್ಕೋಬೋದು. ನೀವು ಹೇಳ್ದಂಗೆ ಆ್ಯಕ್ನೆ, ಫೇಸಲ್ ಆ್ಯಕ್ನೆ ಅಥವಾ ಹೇರ್ ಲಾಸು, ಮುಖದ ಮೇಲೆ ತುಂಬ ಜಾಸ್ತಿ ಕೂದಲುಗಳು, ಮೈಯಲ್ಲಿ ಜಾಸ್ತಿ ಕೂದಲುಗಳು, ಅದನ್ನೆಲ್ಲ ನೋಡೋ ವಿ ಸಿ. ಅಥವಾ ಕೆಲವೊಬ್ರು ಬಂಜೆತನದಿಂದ ಬರ್ತಾರೆ, ಅದನ್ನ ಲೀನ್ PCOS ಅಂತ ಹೇಳ್ತೀವಿ. ಓಕೆ ಸೊ ಅವ್ರಿಗೂ ನಾವು ಹೇಳೋದು ಹೆಲ್ದಿ ಡಯಟು ಆ್ಯಂಡ್ ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ 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 ಏನಾಗುತ್ತೆ, ಈ ಲೀನ್ PCOS ಇರೋರಿಗೆ ಅವ್ರದ್ದು ಮೆಟಬಾಲಿಕ್ ರೇಟ್ ಸ್ಲೋ ಇರ್ತದೆ, ಅವರಲ್ಲೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ಓಕೆನಾ? ಬಟ್ ಇದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಲೀನ್ PCOS ಅಲ್ಲಿ ಮೇನ್ ಇಂಪಾರ್ಟೆಂಟು ನಾವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಸ್ಟಡೀಸಲ್ಲಿ ನೋಡಿದಾಗ ಲೀನ್ PCOS ಇರೋ ಪೇಷಂಟ್ಸು ಯೂಶಲಿ ಅವರ ಕಾಫ್ ಮಸಲ್ಸು ಅದರ ಅಮೌಂಟ್ ಕಮ್ಮಿ ಇರ್ತದೆ. ಓಕೆ ಸೊ ಯಾವಾಗ ಅದರ ಅಮೌಂಟ್ ಕಮ್ಮಿ ಇರ್ತದೋ ಅವರಿಗೆ ಮೆಟಬಾಲಿಕ್ ರೇಟ್ ಕೂಡ ಕಮ್ಮಿ ಇರ್ತದೆ, ಓಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ. ಸೊ ಬೇರೆ ಏನಾದರೂ ಲೈಕ್ ನೀವು ಹೇಳ್ದಂಗೆ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಇರ್ಬೋದು ಅವರಲ್ಲಿ, Okay. ಜಸ್ಟ್ ಲೈಕ್ ಎನಿ ಅದರ್ PCOS. ಬಟ್ ಏನಾದ್ರೂ ಒಂದು ಸಿಂಪ್ಟಮ್ಸ್ PCOD ಅಲ್ಲಿ ಇದ್ದೇ ಇರುತ್ತೆ. ಇವಾಗ ನಾವು ಒಂದು PCOS ಲೀನ್ ಆಗಿರ್ಲಿ ಒಬೇಸ್ ಆಗಿರ್ಲಿ ನಾವು ಕ್ರೈಟೀರಿಯಾ ತಗೊಂತೀವಿ. ವಿ ಕಾಲ್ ಇಟ್ ಆಸ್ ರೊಟರ್ಡ್ಯಾಮ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಇದರಲ್ಲಿ 3 ಥಿಂಗ್ಸ್ ನೋಡ್ತೀವಿ. ಒಂದು ಇರ್ರೆಗ್ಯುಲರ್ ಸೈಕಲ್ಸ್. ಇರ್ರೆಗ್ಯುಲರ್ ಅಂತ ಅಂದರೆ 15 ದಿನಕ್ಕೆ ಒಂದ್ಸತಿ ಅಲ್ಲ, 1.5 ತಿಂಗಳು 2 ತಿಂಗಳಿಗೆ ಒಂದ್ಸತಿ. ಅಂದರೆ ಅಟ್ಲೀಸ್ಟ್ ನಮಗೆ ಒಂದು 35 ದಿನ ಮೇಲೆ ನಂತರ ಪೀರಿಯಡ್ಸ್ ಬಂದರೆ ಅದನ್ನು ಇರ್ರೆಗ್ಯುಲಾರಿಟಿ ಅಂತ ಈ PCOSಗೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಾಂದರೆ ಇನ್ನೊಂದು ಸ್ಕ್ಯಾನಿಂಗ್ ನೋಡ್ತೀವಿ. ಸ್ಕ್ಯಾನಿಂಗಲ್ಲಿ ನಾವು ಓವರೀಸಿನ ಪಾಲಿಸಿಸ್ಟಿಕ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಸಿಸ್ಟ್ ಅಂತ ಅಂದರೆ ಅವ್ರಿಗೇನೋ ಸಿಸ್ಟ್ ಪ್ರಾಬ್ಲಮ್ ಇದೆ ಅಂತಲ್ಲ, ಇಟ್ಸ್ ಅ ಮಿಸ್ನಾರ್ಮರ್, ತಪ್ಪು ಹೆಸರು ಅದು. ಈ ಮೊಟ್ಟೆಗಳು ಅವ್ರಿಗೆ ರಿಲೀಸ್ ಆಗಿರೋದಿಲ್ಲ. ಸೊ ಇಮ್ಮೆಚ್ಯೂರ್ ಫಾಲಿಕಲ್ಸನ್ನು ನಾವು ಓವರಿಯಲ್ಲಿ ಮಲ್ಟಿಪಲ್ ಸಿಸ್ಟ್ ಥರ ನೋಡ್ತೀವಿ, ಅದನ್ನು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. 3ನೇದು ಬಂದು ನಾನು ನಿಮ್ಗೆ ಹೇಳ್ದಂಗೆ ಹೈಪರ್ ಆಂಡ್ರೋಜನಿಸಮ್. ಅದು ಬ್ಲಡ್ ಟೆಸ್ಟಲ್ಲಿ ಇರ್ಬೋದು, ಇಲ್ಲ ಫಿಸಿಕಲ್ ಆಗೋ ಕಂಡುಹಿಡ್ಬೋದು. ಈ 3ರಲ್ಲಿ 2 ಇರಲೇಬೇಕು, ಆವಾಗಲೇ ನಾವು PCOS ಅಂತ ಹೇಳ್ತೀವಿ. ಈಗ ಬಹಳ ಪೇಷಂಟ್ಸ್ ನನಗೆ ಹೆಂಗೆ ಬರ್ತಾರೆ ಅಂತಂದರೆ ಬರೀ ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು ಮೇಡಮ್ ಅದ್ರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದೆ, ನಂಗೆ PCOD ಪ್ರಾಬ್ಲಮ್ ಇದೆ ಅಥವಾ PCOS ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಹೌ ಯು ಡಯಾಗ್ನೋಸ್. ಕ್ಲಿನಿಕಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಇರಬೇಕು ಅವ್ರಿಗೆ, ಅದ್ರ ಜೊತೆಗೆ ಅಲ್ಟ್ರಾಸೌಂಡ್ ರಿಪೋರ್ಟ್ ಸಪೋರ್ಟ್ ಮಾಡ್ತಿದ್ರೆ ನಾವು PCOS ಅಂತ ಹೇಳ್ಬೋದು. ಬರೀ ಒಂದು ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು ವಿ ಕ್ಯಾನ್ ನಾಟ್ ಕಮ್ ಟು ಡಯಾಗ್ನೋಸಿಸ್ ಆಫ್ PCOS. ಬರೀ ಒಂದರಿಂದಾನೇ ಅಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 3ರಲ್ಲಿ 2 ಅಟ್ಲೀಸ್ಟ್ ಪಾಸಿಟಿವ್ ಇರಲೇಬೇಕು ನಮಗೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಅಥವಾ PCOSಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ತೂಕ ಹೆಚ್ಚಾಗುವಂಥ ಕಾಮನ್ ಆಗಿರುವಂಥ ಆ ಪ್ರಾಬ್ಲಮನ್ನು ಯಾಕೆ ಬರ್ತಾ ಇದೆ, ಅದರ ರೂಟ್ ಕಾಸ್ ಏನಿದೆ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿ ಮಾಡ್ಕೋಬೇಕು, ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದೀರಾ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCODಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.